ಬಳೆ ಹೊಲೆ ಮಾಡ್ಯಾರ ಬಳೆ. ಬರ್ರಿ 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 ಅಕ್ಕ ಅವ್ರು ಬಂದಾರೆ. ಯಾರು? ನಮ್ಮ ಬೀಗ್ರೆ. ಪಡವಲ್ಕ ಈ ಬೀಗದ ಕೈ ವಿಚಾರ ಎಲ್ಲ ಬಿಟ್ಬಿಡು, ಇಲ್ಲಾಂದ್ರೆ ಗುದ್ರಿ ಕಳಿಸ್ಬಿಡ್ತೀನಿ. ನನ್ನ ಜೊತೆ ವೇದಾರ್ನ ಕಳಿಸ್ಬಿಡ್ರಿ. ತುಂಬಾ ಚಳಿ ಆಗ್ತಿತ್ತು. ನನ್ನ ನೆನಪಾತೇನ್ರಿ? ಇಲ್ಲ ಕಣೋ ಭಾವ, ನೀವೇ ಹೇಳಿ. ಪಡವಲ್ಕ ಯಾಕಂದ್ರೆ ಬಿಟ್ಟ ಅಂದ್ರೆ ಮೇಲೆ ತಕ್ಕ ಮಡಕೆ ಸರ್ಕೊಂಡ್ಬಿಡ್ಬೇಕು. ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಾಫಿ ತಗೊಳ್ಳಿ. ನೀವು ಕಾಫಿ ಕುಡಿಯೋದಕ್ಕೆ ಬಂದಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಚಳಿ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಚಳಿ ಇರ್ಲಿ ಬಿಸಿಲಿರ್ಲಿ ನೀವು ನಮ್ಮ ಮನೆಗೆ ಬಂದ ಬರ್ತೀರಿ. ಮೇಡಮ್ ಅವರೇ, ಏನ್ ನಿಮ್ ಮಾತಿನ ಅರ್ಥ? ಪರಮ ನನ್ನ ಪರಮ ಮಿತ್ರ, ಅವನ್ನ ಮಾತಾಡ್ಸಕ್ ಬರ್ತೀನಪ್ಪ, ಮಾತಾಡ್ತಾ ಇರ್ತೀನಿ. ಮಧ್ಯದಲ್ಲಿ ನೀವು ಕಾಫಿ ತಂದು ಕೊಡ್ತೀರಾ, ತಿಂಡಿ ಕೊಡ್ತೀರಾ, ಕಾಫಿ ಕುಡ್ಕೋತೀವಿ, ತಿಂಡಿ ಮಾಡ್ತೀವಿ. ಇದು ತಪ್ಪು ಅಂದ್ರೆ ಹೇಳಿ. ಇವತ್ತಿಂದ ಒಂದು ತೊಟ್ಟು ನೀರು ಕುಡಿಯಲ್ಲ. ಗುಂಡಣ್ಣವ್ರೆ, ಕಾಫಿ ಕುಡಿರಿ, ತಿಂಡಿ ತಿನ್ನಿ, ಊಟ ಮಾಡಿ, ಆದ್ರೆ ಬೇರೆಯವ್ರ ಮನ್ಸಿಗೆ ನೋವು ಮಾಡಬೇಡಿ. ಮೇಡಮ್ ಅವರೇ, ನಾನು ಯಾರ ಮನ್ಸಿಗೆ ನೋವು ಮಾಡಿದೀನಿ? ತಪ್ಪಿದ್ರೆ ಹೇಳಿ ಮೇಡಮ್ ಅವರೇ, ತಲೆ ಬಾಗ್ತೀನಿ, ಕ್ಷಮೆ ಕೇಳ್ತೀನಿ. ಬರೀ ತಪ್ಪಲ್ಲ, ಅಪರಾಧ, ಮಹಾ ಅಪರಾಧ ಗುಂಡಣ್ಣವ್ರೆ. ಬರೋಬ್ಬರಿ ಹೇಳಿದಾಗ ನನಗೆ ಇಷ್ಟೊಂದು ಕಾಡ್ತದೆ. ನಿನ್ ವಿಷಯ ಎಲ್ಲ ತಪ್ಪು ಕುತ್ಕೊಳ್ಳ. ಮೇಡಮ್ ಅವರೇ, ನಾನೇನಂತ ಅಪರಾಧ ಮಾಡಿದ್ದೀನಿ? ಅದೇ 100ನೇ ವಿಚ್ಛೇದನ. ಅದ ನಾನ್ ತುಂಬಾ ಗಂಭೀರವಾಗಿ ತಗೊಂಡ್ಬಿಟ್ಟಿದ್ದೆ. ಲೇ ಗುಂಡ, ನಾನು ಅವತ್ತೇ ಹೇಳ್ದೆ ನಿನ್ಗೆ ನಾಗವಲ್ಲಿ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ. ನೀನು ನನ್ನ ಮಾತು ಕೇಳ್ದ? ಇವತ್ತು ನೋಡು, ಕಾಫಿ ಕುಡಿಬೇಕಾದ್ರೂ ಬೈಸ್ಕೋಬೇಕಾಗುತ್ತೆ. ಲೇ ಪರಮ, ನಿಮ್ ಮನೆ ಕಾಫಿನೇ ಬೇಡ ಕಣ. ನಾಗವಲ್ಲಿ ಅವರಿಂದ ಇಷ್ಟೊಂದು ಕಿರಿಕ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಕಿರಿಕ್ ಮಾಡ್ತಿರೋದು ನಾನಲ್ಲ, ಲಾಯರ್ ಅಂತ ಹೇಳೋ. ಸುಮ್ನೆ ಪುಸ್ಲಾಯಿಸಿ ವಿಚ್ಛೇದನ ಕೊಡ್ಸಿ ಗಂಡ ಸಿಗ್ತಾ ಇಲ್ಲ, ಮದ್ವೆ ಆಗ್ತಾ ಇಲ್ಲ ಅಂದ್ರೆ ನನ್ನ ಗೋಳ್ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅಮ್ಮ, ಕಿರಿಕ್ ಶುರು ಆಯ್ತು, ಹೋಗೋಣ. ವಿಷಯ ತೆಗೆದ್ರೆ ಕಿರಿಕ್ ಅಂತೀರಾ? ಸತ್ಯ ಯಾವತ್ತು ಕಹಿನೇ. ಲೇ ಪರಮ, ಕಿರಿಕ್ ಮಾಡೋಕ್ ಬರೋದು ನಾಗವಲ್ಲಿ ಅವ್ರಿಗೆ ಅಷ್ಟೇ ಅಲ್ಲ, ನನಗೂ ಬರುತ್ತೆ. ನಾನೇನಾದ್ರೂ ಕಿರಿಕ್ ಮಾಡಿದ್ರೆ ಈ ಕ್ಷಣನೇ ನಾಗವಲ್ಲಿ ಅವ್ರ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಜೈ ಗುರುದೇವ. ಯಾರವ ಬರವ ನಮಸ್ಕಾರವ. ಅಕ್ಕ ಲೇಡೀಸ್ ಅಂಗಳು ಬಂದಾರ ಬಾ. ನಮಸ್ಕಾರ ಮಾತೆ. ನಿಮ್ಮ ತೇಜಸ್ಸನ್ನ ನೋಡ್ತಾ ಇದ್ರೆ ನೀವು ದೊಡ್ಡ ಜ್ಞಾನಿಗಳು ಅನ್ನಿಸ್ತಾ ಇದೆ. ಜ್ಞಾನದಲ್ಲಿ 2 ಥರ, ಒಂದು ಒಳಜ್ಞಾನ, ಮತ್ತೊಂದು ಹೊರಜ್ಞಾನ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಪಂಚ ಜ್ಞಾನ. ಜ್ಞಾನ ಇಲ್ಲದವನು ಶ್ವಾನ. ಅಕ್ಕ ಶ್ವಾನ ಅಂದ್ರೆ ನಾಯಿ. ನಾಯಿ ಬುದ್ಧಿರಿಗಿಲ್ಲ. ಹಾಗಂತ ಗಾದೆನೇ ಇದೆ. ಶುಭವಾಗಲಿ, ಸರ್ವರಿಗೂ ಶುಭವಾಗಲಿ, ಲೋಕ ಬೆಳಗಲಿ, ಸೂರ್ಯ ಚಂದ್ರರು ಶಾಶ್ವತವಾಗಿರಲಿ. ನೀವು ಹೇಳಿದ್ಮೇಲೆ ಅಲ್ಲೇ ಇರ್ತಾರ ಬಿಡ್ರಿ, ಕೆಳಗೆ ಬರಕ್ ಜಾಗ ಎಲ್ಲೈತಿ. ಹುಡುಗ ತುಂಬಾ ಚೂಟಿ ಇದ್ದಾನೆ, ಮನಸ್ಸಿನಲ್ಲಿ ಯಾವುದೋ ಒಂದು ಕೊರಗಿದೆ, ಪ್ರೇಮಕ್ಕೆ ಸಂಬಂಧಪಟ್ಟಿದ್ದಿರಬಹುದು. ನನ್ನ ಆಶೀರ್ವಾದದಿಂದ 90 ದಿನಗಳಲ್ಲಿ ಇವನ ಆಸೆ ನೆರವೇರುತ್ತೆ. ಲೇಡೀಸ್ ಅಂಗಳ ನಂಗೆ ಭಾಳ ಖುಷಿ ಆಯ್ತ್ರಿ. ಮಾತು ಯಾರು ಹೇಳಿದ್ದಿಲ್ಲ. ಮಾಮ ಲವಣ ಬಾರೋ, ಲೇಡೀಸ್ ಅಂಗಳು ಬಂದಾರ, ಎಲ್ಲ ಕರೆ ಕರೆನ ಹೇಳಕತ್ತಾರ. ಯಾರೋ ಸ್ವಾಮೀಜಿ? ಓಹೋ, ನಾಟಕ, ಸಿನಿಮಾ, ಕಲೆ ರಕ್ತಗತವಾಗಿ ಬಂದಿರೋ ಕಲಾವಿದ. ಇವನ ಮುಖದಲ್ಲಿ ಕಲಾದೇವಿ ನರ್ತನ ಮಾಡ್ತಿದ್ದಾಳೆ. ಏನಮ್ಮ, ನನ್ನ ಬಗ್ಗೆನೂ ಕರೆಕ್ಟಾಗಿ ಹೇಳಿದ್ರು. ಮಾಮ ಕಾಲಿಗೆ ಬಿದ್ದ ಆಶೀರ್ವಾದ ತಗೋ. ನೀವು ಕಾಲಿಗೆ ಬೀಳಿ, ನಾನು ಆಶೀರ್ವಾದ ತಗೊಂತೀನಿ. ನೀನು ಕಾಲಿಗೆ ಬೀಳು ಮಗನೇ. ನನ್ನ ಆಶೀರ್ವಾದದಿಂದ ಎಷ್ಟೋ ಜನ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ರಾಜ್ಯದ ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಸಂಕೋಚ ಬೇಡ, ನನ್ನ ಕಾಲು ಸಿಗೋದೇ ಅಪರೂಪ. ನನ್ನ ಕಾಲೇ ನನಗೆ ಸಿಕ್ಕಿರೋಲ್ಲ, ನಾನೆಲ್ಲೋ ಕಾಲೆಲ್ಲೋ. ಲೇಡೀಸ್ ಅಂಗಳ, ಲೇಡೀಸ್ ಅಂಗಳ, ಲೇಡೀಸ್ ಅಂಗಳ. ಸಾಕು ಬಿಡಲೇ, ಸೊಂಟ ಬಿದ್ದೋದ್ರೆ ಕಷ್ಟ. ಮಾಮ ಬರೇ 90 ನನ್ನ ಮದುವೆ ಆಗತ್ತಂತ ಹೇಳ್ಯಾರ. ಲೇ, ಭಕ್ತಿ ಅಂತಂದ್ರೆ ಏನು ಅಂತ ಗೊತ್ತಿಲ್ದಿರೋನೆ ನಮಸ್ಕಾರ ಮಾಡ್ತಿದ್ದೀಯ ಅಂದಮೇಲೆ ನಾನು ನಮಸ್ಕಾರ ಮಾಡೇ ಕಣ. ಕಾಟಾಚಾರಕ್ಕೆ ನಮಸ್ಕಾರ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ ಮಗು. ಸರಿಯಾಗಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಎಲ್ಲಿ ಇನ್ನೊಮ್ಮೆ ನಮಸ್ಕಾರ ಮಾಡು. ಸಾಕಾತಾಗಿ ಹೇಳಿದ್ರು. ನ್ಯಾಯವಾದಿ, ನ್ಯಾಯಕ್ಕೆ ಬೆಲೆ ಕೊಡುವಂತಹ ಛಲವಾದಿ, ಎಲ್ಲಿ ಅಸತ್ಯ ಅಧರ್ಮಗಳು ಇದೆಯೋ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ಮಹಾನ್ ಪುರುಷ. ಬಹು ಎತ್ತರಕ್ಕೆ ಏರೋ ಎಲ್ಲಾ ಲಕ್ಷಣಗಳು ನಿಮ್ಮಲ್ಲಿದೆ. ನ್ಯಾಯಕ್ಕಾಗಿ ಹೋರಾಡೋ ಏಕೈಕ ವ್ಯಕ್ತಿ ಅಂದ್ರೆ ನೀವೇನೆ. ನಿಮಗೆ ಶುಭವಾಗಲಿ. ಅಮ್ಮ, ತಾಯಿ, ದೇವಿ, ನಮ್ಮವ್ವ, ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲ ಅಮ್ಮ. ಆದ್ರೆ ನೀವು ನನ್ನ ಬಗ್ಗೆ ಹೇಳಿದ್ದೆಲ್ಲ ಸತ್ಯ, ಒಪ್ಕೋತೀನಿ. ಈ ಮಗು ಯಾರು? ಕಾಲಿ ಬಿದ್ದ ಆಶೀರ್ವಾದ ತಗೊಳ್ರಿ. ಏನಂತ ಆಶೀರ್ವಾದ ಮಾಡ್ತಾರೋ? ನನಗೂ ನಿಮಗೂ ಲಗುಣ ಮದುವೆ ಆಗಲ್ಲ ಅಂತ. ಬೇಕಾಗಿಲ್ಲ. ನಿಮಗೆ ಲಗುಣ ಕೆಲಸ ಸಿಗಲ್ಲ ಅಂತ ಆಶೀರ್ವಾದ ಮಾಡ್ತಾರ, ಮಾಡ್ರಿ. ಅಯ್ಯೋ, ನಿನಗೆ ಕೆಲಸ ಮಾಡ್ಬೇಕು ಅನ್ನೋ ಆಸೆ ತುಂಬಾ ಇದೆ, ಅದು ನೆರವೇರುತ್ತೆ. ಎಲ್ಲಿ ಕೈ ತೋರ್ಸು.
ಮದುವೆ ಆಗಿಲ್ಲ ಅಲ್ವಾ? ಇಲ್ಲಪ್ಪ, ಮೊದ್ಲು ಕೆಲಸ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ತಪ್ಪು ಮಾಡ್ಬಿಟ್ಟೆ ನೀನು. ಮದುವೆ ರೇಖೆಗಳೆಲ್ಲ ಅಳಿಸಿ ಹೋಗಿದೆ, ಎಲ್ಲೋ ಕೆಲವೊಂದು ಮಾತ್ರ ಇದೆ. ಇದ್ರ ಕಾರಣ ನನಗೆ ಗೊತ್ತೈತ್ರಿ. ಇವ್ರ ಬಾವ ಅವ್ರ ಕೈ ಹಿಡ್ಕೊಂಡು ದಿನ ಕುಣಿತಿರ್ತಾರೆ, ಅದಕ್ಕೆ ಕೈ ರೇಖೆಲ್ಲ ಅಳಿಸೋಗ್ಯಾವ. ಶಿವ, ಸುಬ್ರಹ್ಮಣ್ಯ, ವಿನಾಯಕ, ನಾನ್ ನಿನ್ ಜೊತೆ ಡಾನ್ಸ ಲೋಕಕ್ಕೆ ಕಂಟಕ. ಹೆಣ್ಣು ಸೋಮಗಳೇ, ನಮ್ಮ ಪಾಡಗ ನಮ್ಮ ಮನೇಲಿ ನಾವು ಕೈ ಹಿಡ್ಕೊಂಡು ಕುಣ್ಕೋತೀವಿ, ಇದರಿಂದ ಲೋಕಕ್ಕೆ ಹೆಂಗ್ ಕಂಟಕ ಬರುತ್ತೆ? ಪ್ರಣಯದ ಅವ್ಯವಹಾರಗಳು ಜಾಸ್ತಿ ಆಗ್ತಿದ್ದಂಗೆ ಲೋಕ ಪ್ರಳಯದತ್ತ ಸಾಗುತ್ತೆ. ಇವಳು ಕೈನ ಗೆರೆಗಳು ಅಳ್ಸೋಗಿದ್ದಕ್ಕೆ ನಾನು ಕಾರಣ ಅಲ್ಲ ರೀ. ಮತ್ತೆ ಕೈ ರೇಖೆ ಹೆಂಗ್ ಅಳಿಸೋಕವ್ರಿ? ಇದು ಇದೇ ರೀತಿ ಮುಂದುವರೆದ್ರೆ ವೇದಾಗೆ ಮದುವೆ ಆಗೋದಿಲ್ಲ. ವೇದ ಕೈಯಲ್ಲಿನ ಮದುವೆ ರೇಖೆಗಳು ಸಂಪೂರ್ಣವಾಗಿ ಅಳಿಸಿ ಹೋಗಿ ಅವಳ ಬದುಕು ಸರ್ವನಾಶ ಆಗತ್ತೆ. ಅವಳು ಬೀದಿ ಬಸವಿ ಆಗ್ತಾಳೆ. ಆ ತರ ಆಗೋದು ಬೇಡ, ದಯವಿಟ್ಟು ನಮ್ಗೊಂದು ದಾರಿ ತೋರಿಸಿ. ಇದಕ್ಕಿರೋ ಏಕೈಕ ಪರಿಹಾರ ಅಂದ್ರೆ ವೇದ 1 ತಿಂಗಳ ಕಾಲ ಯಾವ ಗಂಡಸರ ಕೈಯನ್ನು ಮುಟ್ಟಬಾರ್ದು, ಗಂಡಸರಿಂದ ದೂರ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನೆಯಿಂದ ದೂರ ಇರ್ಬೇಕಂತ ಹೇಳ್ರಿ. ನಿನ್ನಿಂದ ಕೂಡ. ರೀ, ನಿಮ್ ಫ್ರೆಂಡಿಗೆ ಹೇಳ್ರಿ ವೇದ ನಮ್ಮನೇಲೇ ಇರ್ಲಿ ಅಂತ. ಕರೆಕ್ಟ್ ಕಣ ಗುಂಡ, ವೇದನ್ ಲೈಫು ಹಾಳಾಗಿ ಹೋಗ್ತಾ ಇದೆ. ಸ್ವಾಮಿನಿಗಳು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ, ವೇದ ನಮ್ಮನೇಲೆ ಇರ್ಲಿ. ಪರಮ, ಇವಳು ಯಾಕೋ ಇಲ್ಲಿ ಇರ್ಬೇಕು? ಮತ್ತಿನ್ನೇನು, ನೀನ್ ಅಪ್ಪಿ ತಪ್ಪಿ ಅವಳ ಕೈ ಹಿಡ್ಕೋತೀಯ, ಡ್ಯಾನ್ಸ್ ಮಾಡ್ತೀಯ, ಪಾಪ ಅವಳ ಕೈಲಿರೋ ಗೆರೆಲ್ಲ ಅಳ್ಸೋಗ್ತವೆ. ಪರಮ, ಬ್ಯಾಂಡೇಜ್ ಕಟ್ಕೋತೀನೋ, ಗ್ಲೌಸ್ ಹಾಕೋತೀನೋ, ಆದ್ರೆ ಈ ಮನೇಲಿ ವೇದ ಇರೋದು ನನಗೆ ಇಷ್ಟ ಇಲ್ಲ. ರೀ ಗುಂಡನವ್ರ, ನಾನು ನೋಡ್ಕೊಂಡೆ ಯಾಕೆ ಹೇಳಕತ್ತೀರಿ? ನಾ ಯಾರಿಗೂ ತ್ರಾಸ್ ಕೊಟ್ಟವಲ್ಲ. ಲೇ ಗುಂಡ, ವೇದ ನಮ್ಮನೇಲೆ ಇರ್ಲಿ ಕಣ, ನೀನ್ ಯಾಕ ತಲೆ ಕೆಡ್ಸ್ಕೊತೀಯ? ನೆಮ್ಮದಿಯಾಗಿ ಹೋಗ. ಗುಂಡಣ್ಣವ್ರೆ, ವೇದನ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ, ಇಲ್ಲೇ ಇರ್ಲಿ ಬಿಡಿ. ಪಾರ್ವತಿ, ಈ ಮನೆ ನಡೆಯುತ್ತಿರೋದೇ ನಿನ್ನಿಂದ. ನಿನ್ನ ಗಂಡ ಪರಮೇಶ್ವರ ಸಾಧಾರಣ ವ್ಯಕ್ತಿ ಅಲ್ಲ, ಅವನು ದೈವಾಂಶ ಸಂಭೂತ. ಅವನಲ್ಲಿ ಅಗಾಧವಾದ ಶಕ್ತಿ ಇದೆ. ಈ ವಿಷಯ ನನ್ಗೆ ಯಾರು ಹೇಳೇ ಇರ್ಲಿಲ್ಲ ನೋಡಿ. ಅದನ್ನೇ ಹೇಳೋಕೆ ಅಂತಲೇ ದೇವರು ನನ್ನನ್ನ ಇಲ್ಲಿಗೆ ಕಳಿಸಿರೋದು. 2-3 ದಿನ ನಿಮ್ಮನೆ ಇಲ್ಲ ಇದ್ದು ವಿಶ್ರಾಂತಿ ತಗೋತೀನಿ. ಅಯ್ಯೋ ಆಗ್ಬೋದು. ನ್ಯಾಯವಾದಿಗಳ ಮನಸ್ಸಿಗೆ ದುಃಖ ಆಗ್ತಾ ಇದೆ, ಮನದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಹೆದರಬೇಡಿ, ಯೋಚನೆ ಮಾಡಬೇಡಿ. ನಿಮ್ಮ ಕಷ್ಟಕಾಲ ಎಲ್ಲ ಪರಿಹಾರ ಆಗೋ ದಿನ ಬರ್ತಾ ಇದೆ. ನಾಳೆ ನಿಮ್ಗೊಂದು ಬಹುದೊಡ್ಡ ಮರ್ಡರ್ ಕೇಸ್ ಸಿಗ್ತಾ ಇದೆ. ಮರ್ಡರ್ ಕೇಸ? ಯಾವುದು? ನಿಮ್ಮ ಮರ್ಡರ್ ಕೇಸೇ ನಿಮಗೆ ಸಿಗುತ್ತೆ. ಹೆಣ್ಣು ಸ್ವಾಮಿಗಳೆಲ್ಲ ಕರೆಕ್ಟಾಗಿ ಹೇಳ್ತಾ ಇದಾರಲ್ಲ, ಆದ್ರೆ ಪರಮನ ಮನೇಲಿ ವೇದನ್ನ ಬಿಡೋದು ಏನ್ ಚೆನ್ನಾಗಿರುತ್ತೆ. ಆ ಪಡವಲಕಾಯಿ ತರಲೆ ಮಾಡಿ ತಲೆ ಕೆಡಿಸ್ಬಿಟ್ರೆ. ಗುಂಡಣ್ಣವರೇ, ಓ, ಹೆಣ್ಣು ಸ್ವಾಮಿಗಳು ಬರಬೇಕು, ನಿಮ್ಮ ಆಸನವನ್ನು ಅಲಂಕರಿಸಿ. ನಾನು ಇನ್ನೊಂದು ತಿಂಗಳು ಪರಮನ ಮನೆಗೆ ಹೋಗಲ್ಲ, ವೇದ ಕೈ ಮುಟ್ಟಲ್ಲ, ಡ್ಯಾನ್ಸ್ ಮಾಡಲ್ಲ. ಅವಳಿಗೊಂದು ಕೆಲಸ ಸಿಕ್ಬಿಟ್ರೆ ಅಷ್ಟೇ ನನಗೆ ಸಂತೋಷ. ತಪ್ಪು ಮಾಡಿದವ್ರಿಗೆ ಭಯ ಕಾಡೋದು. ನಾನೇನ್ ತಪ್ಪು ಮಾಡಿದ್ದೀನಿ? ಯಾವ್ದಾದ್ರೂ ಹೆಣ್ಣಿಗೆ ಆಸೆ ತೋರಿಸಿ ಮೋಸ ಮಾಡಿದ್ದೀರಾ? ಖಂಡಿತ ಇಲ್ಲ. ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ. ನಾನು ನ್ಯಾಯವಾದಿ ಅಂತ ನೀವೇ ಹೇಳಿದ್ದೀರಾ. ಎಲ್ಲಿ ನಿಮ್ ಕೈ ಕೊಡಿ. ಎಷ್ಟು ಚೆನ್ನಾಗಿದೆ ಈ ಕೈ, ಅದ್ಭುತವಾಗಿದೆ. ಈ ಕೈ ಹಿಡಿಯೋ ಸೌಭಾಗ್ಯ ಅದ್ ಯಾವ ಹೆಣ್ಣಿಗಿದೆಯೋ? ನನಗೀಗಾಗಲೇ ಮದುವೆ ಆಗಿದೆ. ಆಗಿತ್ತು, ಮುರಿದು ಬಿತ್ತು. ನಿಮ್ಗೋಸ್ಕರ ಒಬ್ಬ ಚೆಲುವೆ ಕಾಯ್ತಾ ಇದ್ದಾಳೆ. ಆ ಚೆಲುವೆ ಯಾವ ತರ ಇರ್ಬೋದು? ಹೆಚ್ಚು ಕಡಿಮೆ ನನ್ನ ಹಾಗೆ ಇರ್ಬೋದು, ನನ್ನಷ್ಟೇ ಎತ್ತರ, ನನ್ನಷ್ಟೇ ದಪ್ಪ, ಸುಂದರವಾಗಿರ್ಬೋದು ನನ್ನ ಹಾಗೆ. ಅಥವಾ ಆ ಚೆಲುವೆ ನಾನೇ ಆಗಿರಬಹುದು. ಇನ್ನು ಸ್ವಾಮಿಗಳೇ, ನೀವು ವೈರಾಗ್ಯ ತಾಳದವರು. ಈ ತರ ಆವೇಶಕ್ಕೊಳಗಾಗೋದು, ಮಾತಾಡೋದು, ಕೈ ಅಮ್ಕೋದು ಏನ್ ಚೆನ್ನಾಗಿರುತ್ತೆ ಹೇಳಿ. ಯಾಕಮ್ಮಕ್ಬಾರ್ದು? ಸನ್ಯಾಸಿಗಳು ಸಂಸಾರಿಗಳಾಗ್ಬಾರ್ದಾ? ಸಂಸಾರಿಗಳು ಸನ್ಯಾಸಿಗಳಾಗ್ತಾರೆ, ಸನ್ಯಾಸಿಗಳು ಸಂಸಾರಿಗಳಾಗ್ತಾರೆ. ಬಯಕೆಗಳನ್ನ ಅದುಮಿಡೋದಕ್ಕೆ ಆ ಭಗವಂತನಿಂದಲೂ ಸಾಧ್ಯ ಇಲ್ಲ. ನನಗೀಗಾಗಲೇ ಮದುವೆ ಆಗಿದೆ. ಅದು ಅಲ್ಲದೆ ಪಕ್ಕದ ಮನೆ ನಾಗೋಲಿ ಅವರು ನನ್ನ ಹಿಂದೆ ಬಿದ್ದು ಕಾಟ ಕೊಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅವ್ರ ಕಾಟನೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾರವಳು? ಸಿಕ್ಕಾಪಟ್ಟೆ ಕಿರಿಕು, ಗಂಡನ ಬಿಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ದಿವ್ಯ ದೃಷ್ಟಿಯಿಂದ ಅವಳನ್ನ ನೋಡ್ತಾ ಇದ್ದೀನಿ. ಅವಳಿಗೆ ನಿಮ್ಮ ಬಗ್ಗೆ ಅತೀವವಾದ ಆಸೆ ಇದೆ. ಆದ್ರೂ ನಮ್ಮಿಬ್ಬರ ನಡುವೆ 3ನೇ ವ್ಯಕ್ತಿ ಪ್ರವೇಶ ಆಗೋದಕ್ಕೆ ನಾನು ಬಿಡೋದಿಲ್ಲ. 3ನೇ ವಿಚ್ಛೇದನ ಕೇಸು. ದಾಖಲೆ ಆಸೆಗೋಸ್ಕರ ವಿಚ್ಛೇದನ ಕೊಡಿಸ್ಬಿಟ್ಟೆ. ಈಗ ನೋಡಿದ್ರೆ ಯಾವಾಗ ನೋಡಿದ್ರು ನನ್ನ ಹಿಂದೆ ಬಿದ್ದು ಕಾಟ ಕೊಡೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ನನ್ನ ದಿವ್ಯ ದೃಷ್ಟಿಯಿಂದ ಇನ್ನೊಂದು ವಿಷಯ ಗೊತ್ತಾಗ್ತಾ ಇದೆ. ಆಕೆ ನಿಮ್ ಜೊತೆ ಡಾನ್ಸ್ ಮಾಡ್ತಿದ್ಲಾ? ಸನ್ಯಾಸಿನಿ ಅಂತ ಗೊತ್ತಾಗ್ಲಿಲ್ವಾ? ನಾಗವಲ್ಲಿ ಈ ತರ ಡಾನ್ಸ್ ಮಾಡ್ತಿದ್ಲ? ಹೆಣ್ಣು ಸ್ವಾಮಿಗಳೇ, ಅವ್ರು ಮಾಡ್ತಾ ಇದ್ರ ಬಿಡ್ತಾ ಇರೋ ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ನೀವು ನನ್ನ ಜೊತೆ ಕುಣಿತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಎಲ್ಲ ಖುಷಿ ಆಗ್ತಾ ಇದೆ. ನಾನು ಇಷ್ಟು ಮಾತ್ರ ಡಾನ್ಸ್ ನ ಬೇರೆ ಗಂಡಸರ ಜೊತೆ ಮಾಡಿದಿದ್ರೆ ಹಾದಿಗೆ ಬಂದಿರೋರು. ಯಾಕೋ ಇವತ್ತು ನಿಮಗೆ ಮೂಡ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಸಂಜೆ ಸಿಗ್ತೀನಿ, ನಿಮ್ಗೆ ಶುಭವಾಗಲಿ. ಸೂರ್ಯ ಚಂದ್ರರು ಆಕಾಶದಲ್ಲೇ ಇರ್ಲಿ. ಇರ್ತಾರ ಬಿಡ್ರೆ. ನಿಮ್ಮ ಪ್ರೀತಿ ನನ್ನ ಬಗ್ಗೆ ಹೆಚ್ಚಾಗಲಿ. ವೇದ, ವೇದ, ಗುಡ್ ಮಾರ್ನಿಂಗ್ ಭಾವ. ಹೇಗಿದ್ಯಮ್ಮ? ಗುಂಡಣ್ಣವ್ರೆ, ತುಂಬಾ ದಿನ ಆದ್ಮೇಲೆ ಭೇಟಿ ಆದವ್ರ ತರ ವಿಚಾರಿಸ್ತಾ ಇದ್ದೀರಾ?
ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ನಾಗವಲ್ಲಿ ಊರಿಗೆ ಹೋಗಿದ್ದಾಳಲ್ಲ ಅದಕ್ಕೆ ಬೇಜಾರ. ಸುಮ್ಮನೆ ರೀ ಮೇಡಮ್ನವ್ರೆ, ಅವ್ರು ಇಲ್ಲಿದ್ರು ಒಂಥರ ಪ್ರಾಬ್ಲಮ್ಮೇ. ಅದಕ್ಕೆ ವೇದನ ಹುಡ್ಕೊಂಬಂದ್ರ. ಮೇಡಮ್ನವ್ರೆ, ನಾನು ವೇದಗೋಸ್ಕರ ಬಂದಿಲ್ಲ. ಗೊಂಡಣ್ಣವ್ರೆ, ಸನ್ಯಾಸಿ ನಿಮಗೆ ಏನ್ ಹೇಳಿದಾರೆ? ಇಲ್ಲಿಗೆ ಬಂದು ವೇದ ಕೈ ಮುಟ್ಟಿದ್ರೆ ತೊಂದರೆ ಆಗುತ್ತೆ ಅಂತ ತಾನೇ? ಮೇಡಮ್ನವ್ರೆ, ನಾನು ಏನು ಮಾಡಲ್ಲ, ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಇಲ್ಲಿಗೆ ಬಂದ್ರು ಒಂಥರ ಕಾಟ, ಅಲ್ಲಿಗೆ ಹೋದ್ರೆ ಇನ್ನೊಂಥರ ಕಾಟ. ಅಲ್ಲೇನ್ ಕಾಟ? ಒಂಟಿ ಕಾಟು ಅಂತನಾ? ಮೇಡಮ್ನವ್ರೆ, ಆ ಸನ್ಯಾಸಿನಿ ಬಂದು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾಳೆ. ಯಾವ ಸನ್ಯಾಸಿನಿ? ಇನ್ಯಾರು ನಿಮ್ ಮನೆಗೆ ಬಂದಿಲ್ವ ಹೆಣ್ಣು ಸ್ವಾಮಿಗಳು? ವೈಟ್ ಅಂಡ್ ವೈಟು, ಜೀವನ ಟೈಟು. ಅಯ್ಯಯ್ಯೋ, ಅಂತ ಮಾತ ಬಗ್ಗೆ ಇಂಥ ಅಪವಾದನ? ಲೇ ಗುಂಡ, ಈ ಮಾತನ್ನ ನಾನು ಒಪ್ಪೋದಿಲ್ಲ ಕಣ. ಪಾಪ ಸನ್ಯಾಸಿನಿ ಎಷ್ಟು ಒಳ್ಳೆಯವರು, ಹಿಂದೆ ಆಗಿದ್ನ ಮುಂದೆ ಆಗೋದ್ನ ಕರೆಕ್ಟ್ ಆಗಿ ಹೇಳ್ತಾರೆ. ಅಂತವ್ರ ಬಗ್ಗೆ ನೀನು ಕೆಡ್ತಾ ಮಾತಾಡ್ತೀಯ ಅಂದ್ರೆ ಎಲ್ಲೋ ನಿನ್ ತಲೆ ಕೆಟ್ಟಿದೆ. ಗಾಡ್ಗವಿ ಗಂಗಾಧರ, ನನ್ನ ಮಾತನ್ನ ಒಬ್ರು ನಂಬ್ತಾ ಇಲ್ವಲ್ಲಪ್ಪ. ಭಾವ, ನೀವ್ ಯಾರ ಬಗ್ಗೆ ಬೇಕಾದ್ರೂ ಮಾತಾಡಿ, ಆದ್ರೆ ಸನ್ಯಾಸಿನಿ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ವೇದ, ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ. ಭಾವ, ಅವರು ಒಂದೇ, ದೇವ್ರು ಒಂದೇ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಭಾವ, ಅವರು ದೇವ್ರೇನೆ. ಅವ್ರು ಹೇಳಿದ್ದೆಲ್ಲ ನಿಜ ಆಗ್ತಿದೆ. ಅವ್ರು ನೋಡಿದ್ಮೇಲೆ ಪ್ರತಿಯೊಂದು ನನ್ಗೆ ಒಳ್ಳೇದಾಗ್ತಿದೆ. ಅಲ್ಲಿಗೆ ಹೋದ್ರೆ ಗಲಾಟೆ ಆಗತ್ತೆ. ಅಕಸ್ಮಾತ್ ಆಕೆ ಬಂದ್ರೆ ನಾನು ಏನಪ್ಪ ಮಾಡ್ಲಿ? ಒಂದು ಕೆಲಸ ಮಾಡೋ, ಬಾಗ್ಲಾಕ ಮಲ್ಕೊಂಬಿಡ. ಹಾಗೆ ಮಾಡ್ತೀನಿ. ಸ್ವಾಮಿಗಳೇ, ನೀವೇನಿಲ್ಲಿ? ನಿನಗಾಗಿ ಓಡೋಡಿ ಬಂದೆ. ಹೆಣ್ಣು ಸ್ವಾಮಿಗಳಾಗಿದ್ಕೊಂಡು ನನ್ನಿಂದ ಬಿದ್ರೆ ಲೋಕ ಏನ್ ತಿಳ್ಕೊಳ್ಳಲ್ಲ. ಲೋಕವೇ ಹೇಳಿದ ಮಾತಿದು, ಬಸವಟ್ಟಿ ಲೋಕೇಶ, ವೇದದ ಸಾರವೇ ಕೇಳಿದು. ಹಂಸಲೇಖ, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ತಿಥಿಗೆ ಹೆದರಬಾರದು. ಅಂದ್ರೆ ಉಂಡೆ ಕಟ್ಟಿ ಪಿಂಡಾಡಕ್ ಬಂದ್ರ? ಮಂಡೆ ಕೆಡ್ಸಿ ಗಂಡನ್ ಮಾಡ್ಕೊಳಕ್ ಬಂದೆ. ಬಾಯ್ಗೆ ಹಾಕೋ ಕುಸು. ನೀವು ಹೆಣ್ಣು ಸ್ವಾಮಿಗಳು ಜಪಮಾಲೆ ಶಾರ್ಟ್ ಆಗಿ ಶಾಕ್ ಹೊಡೆದು ಬಿಡ್ರಿ. ಶಾಕ್ ಹೊಡೆದಿರೋ ಹಾಗೆ ಕರೆಂಟ್ ಮುಟ್ಟೋ ಸಾಧನಗಳಿವೆ. ನೀವ್ ಇಲ್ಲಿಗೆ ಹೇಗ್ ಬಂದ್ರೆ ಅದನ್ನ ಹೇಳ್ರಿ. ದಿವ್ಯ ಶಕ್ತಿಯಿಂದ. ಪುರಾಣ ಪುಣ್ಯ ಕಥೆಗಳನ್ನೆಲ್ಲ ಬಿಟ್ಟು ಹೇಗ್ ಬಂದ್ರೆ ಅದನ್ನ ಹೇಳ್ರಿ. ಈ ಮನೆ ಕೀ ಆ ಮನೇಲಿತ್ತು, ಅದಿಲ್ಲದೆ ಹೋಗಿದ್ರು ಥಟ್ ಅಂತ ಪ್ರತ್ಯಕ್ಷ ಆಗ್ತಿದ್ದೆ. ನೀವ್ ಇಲ್ಲಿಗೆ ಬಂದು ಕಾಟ ಕೊಡ್ತೀರಾ ಅಂತ ಹೇಳಿದ್ರು ಜನಗಳು ನಂಬ್ತಾ ಇಲ್ವಲ್ಲಪ್ಪ. ಯಾರು ನಂಬ್ತಾ ಇಲ್ಲ? ಪರಮನ ಮನೆಯವರು ಈಗ ನಿಮ್ಮನ್ನ ಇಲ್ಲೇ ಕೂಡಾಕಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮನ್ನ ತೋರಿಸಿ ಮರ್ಯಾದೆ ಕಳೀತೀನಿ. ಗುಂಡಣ್ಣವ್ರೆ, ಅವ್ರ ಮೇಲೆ ನಿಮ್ಗೆ ಯಾಕೆ ಕೋಪ? ಯಾಕೆ ಸುಮ್ನೆ ಅವ್ರ ಬಗ್ಗೆ ಎಲ್ಲದನ್ನೆಲ್ಲ ಹೇಳ್ತೀರಾ? ನೀವು ಒಪ್ಪಲ್ಲ ಅಂತ ಗೊತ್ತು ಮೇಡಮ್ನವ್ರೆ. ನಿಮಗೆ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು. ಏನೋ ಹಿಡ್ಕೊಡ್ತೀಯ? ಅವ್ರೇನೋ ತಪ್ಪು ಮಾಡಿದ್ರ? ಏನ್ ತಪ್ಪು ಮಾಡಿದ್ಲ? ನಮ್ಮ ಮನೆಗ್ ಬಂದ್ಲು. ನೀನು ಒಂಟಿಯಾಗಿರ್ಬೇಕಾದ್ರೆ ಮನೆಗೆ ಬಂದ್ರ? ಮನೆಗೇನ ಬೆಡ್ರೂಮ್ಗೆ ಬಂದ್ಲು. ಬೆಡ್ರೂಮಿಗೆ ಬಂದಿದಾರಂದ್ರೆ ಭಯ ಪಡ್ಲೇಬೇಕು ಕಣ. ಲಾ ಪರಮ ಶಿವ ಗಾಡಗವಿ ಗಂಗಾಧರ ಅಂತ ಮಲಗಿದ್ನ. ಆ ಸನ್ಯಾಸಿನಿ ದುತ್ತಂತ ಪ್ರತ್ಯಕ್ಷ ಆಗ್ಬಿಟ್ಟು ಕೆನ್ನೆ ಸೌರ್ಬಿಟ್ಲ. ಬಲಗೇನೇನೋ ಎಡಗೇನೇನೋ? ಎರಡು ಕೆನ್ನೆ ಮೇಡಮ್ನವ್ರೆ. ಆಮೇಲೆ ನಾನು ಮದುವೆ ಮಾಡ್ಕೊ ಅಂತ ಕೇಳಿದ್ಲು. ಲೇ, ನಿನ್ನ ಮದ್ವೆ ಆಗು ಅಂತ ಕೇಳಿದ್ರ? ಲೇ, ಅವ್ರ ಸನ್ಯಾಸಿನಿ ಕಣ. ನೀನ್ ಏನನ್ನ ಹೇಳಿದ್ರು ನಾನು ನಂಬಲ್ಲ. ಆ ಹೆಣ್ಣು ಸ್ವಾಮಿಗಳನ್ನ ನಮ್ಮ ಮನೇಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೂಡಾಕಿದೀನಿ. ಇಲ್ಲಿ ಯಾಕೆ ಮಾತಾಡ್ತೀರಾ? ಅಲ್ಲೇ ಬಂದು ಚೀಮಾರಿ ಹಾಕಿ ಅಲ್ಲೇ ನೋಡಿಯಾ? ರೇ ಹೆಣ್ಣು ಸ್ವಾಮಿಗಳೇ, ಮದುವೆ ಮಾತುಕತೆಗೆ ನಮ್ಮ ಬಂಧುಗಳು ಬಂದಿರ ಬನ್ರಿ. ಲೇ ಗುಂಡ, ನಿನಗೆ ಹುಚ್ಚಿಡಿದೆ ಕಣ. ಧೈರ್ಯ ಇದ್ರ ಬನ್ರಿ. ಲೇ, ಯಾರಿದ್ದಾರೆ ಅಂತ ಕರಿತಿದ್ಯಾ? ಬೇಡ ತೋರಿಸ್ತೀನಿ. ಲೇ, ಎಲ್ಲ ರೂಮಲ್ಲಿ ಕೂಡಾಕಿದೀನಿ ಅಂದಲ್ಲ, ಅಲ್ಲಿ ಹಾಲಲ್ಲಿ ಕರೆದ್ರೆ ಹಾಲಲ್ಲೂ ಇಲ್ಲ, ಇಲ್ಲಿ ರೂಮಲ್ಲೂ ಇಲ್ಲ. ಲೇ ಗುಂಡ, ನೀನ್ ಅದೇ ಭ್ರಮೇಲಿ ಇದೆಯಾ ಕಣ. ಲೇ, ಸುಮ್ನೆ ಮಲ್ಕೊಳ, ನಿದ್ದೆ ಮಾಡ. ಗುಂಡಣ್ಣವ್ರೆ, ಒಬ್ಬ ಸನ್ಯಾಸಿನಿ ಬಗ್ಗೆ ಇಷ್ಟು ಕೆಟ್ಟಾಗ ಮಾತಾಡ್ಬಾರ್ದು. ನಾನಿಲ್ಲೇ ಇದ್ದೀನಿ. ಅಯ್ಯೋ ಹೆಣ್ಣು ಸ್ವಾಮಿಗಳೇ, ನೀವ್ ಯಾಕ್ರಿ ಇಲ್ಲಿ ಕೂತ್ಕೊಂಡಿದ್ದೀರಾ? ನೀವು 3 ಸಲ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅಂತಾನೆ ಕಾಯ್ತಾ ಇದ್ದೆ. ಇವೆಲ್ಲ ನನ್ನ ಹತ್ರ ನಡೆಯಲ್ಲ, ಸುಮ್ನೆ ಹೋಗ್ತಾ ಇರ್ಬೇಕು. ಸುಮ್ನೆ ಹೋಗಲ್ಲ, ತಲೆ ಕೆಡಿಸಿ ಹೋಗ್ತೀನಿ, ಇಲ್ಲ ತಲೆ ತಗೊಂಡ್ ಹೋಗ್ತೀನಿ. ಬನ್ನಿ. ಮಾತೆ, ಮಾತೆ, ನಿಮ್ಮ ನೋಡಕ್ಕೆ ಭಕ್ತಾದಿಗಳು ಬಂದಿದ್ದಾರೆ. ಪಾಪ, ಇವ್ರ LKG ಮಗುಗೆ ಜ್ವರ ಬಂದಿದೆಯಂತೆ. ಹೌದು ತಾಯಿ, ತುಂಬಾ ಜ್ವರ ಬಂದಿದೆ, ಅದಕ್ಕೆ ಕರ್ಕೊಂಡು ಬರಲಿಲ್ಲ. ಅದನ್ನು ಕರ್ಕೊಂಡು ಬಂದು ಆಮೇಲೆ ಇಲ್ಲಿರೋರ್ಗೂ ಜ್ವರ ಬರಬಾರ್ದಲ್ಲ. ಹೆದರ್ಬೇಡಿ, ಮಗುಗೆ 5 ವರ್ಷ ಅಲ್ವಾ? ಹೌದು, ಇವ್ರ ಮಗುಗೆ 5 ವರ್ಷ. ಆ ಮಗುಗೆ ಯಾವುದೋ ದೋಷ ಆಗಿದೆ. ಈ ಏರಿಯಾದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಕಬ್ಬಿಣದ ಕಾಲಿನ ಮನುಷ್ಯ ಅಂತ. ಅವನು ಕಾಲಿಟ್ಟ ಕಡೆ ಎಲ್ಲ ಜ್ವರ ಹಬ್ಬತಾ ಇದೆ.
ಲೇ ಪರಮ ಏನೋ ಭವಿಷ್ಯ ಹೇಳ್ತಾ ಇದ್ದಾರೆ ಲೇ ಜಗನ್ಮಾತೆ ಕಣ ಅವ್ರಿಗೆಲ್ಲ ಗೊತ್ತಿರುತ್ತೆ. ಆ ಕಬ್ಬಿಣದ ಕಾಲಿನ ಮನುಷ್ಯನ ಹೆಸರು ಲಾಯರ್ ಗುಂಡಣ್ಣ. ನೀನ್ ಕುರ್ಚಿ ಮೇಲೆ ಮಿರ್ಚಿ. ಲೇ ಪರಮ ನನ್ನ ಹೆಸರು ಯಾಕೆ ಹೇಳ್ಬೇಕು ಹೆಣ್ಣು ಸ್ವಾಮಿಗಳು? ನನ್ ಮಗಿನ ಜೀವ ಉಳಿಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ತಾಯಿ? ಗುಂಡಣ್ಣವ್ರನ್ನ ಹಿಡಿರಿ, ಮುಳ್ಳಿನ ಹಾಸಿಗೆ ಮೇಲೆ ನಡೆಸಿ. ಹೌದಾ? ಹೌದು, ಗುಂಡಣ್ಣವರು ಮುಳ್ಳಿನ ಹಾಸಿಗೆ ಮೇಲೆ ನಡೆದ್ರೆ ನಿಮ್ಮ ಮಗುವಿನ ಜ್ವರ ವಾಸಿಯಾಗತ್ತೆ. ಅಣ್ಣ, ಅಮ್ಮ ಹೇಳಿದ್ರು ನೀವು ಮುಳ್ಳಿನ ಹಾಸಿಗೆ ಮೇಲೆ ನಡೆದ್ರೆ ನನ್ ಮಗಿನ ಜ್ವರ ವಾಸಿ ಆಯ್ತದಂತೆ. ಬನ್ನಿ ಅಣ್ಣ, ನೀವು ಮುಳ್ಳಿನ ಹಾಸಿಗೆ ಮೇಲೆ ನಡೆದು ನನ್ ಮಗಿನ ಜ್ವರ ವಾಸಿ ಮಾಡಿ. ಸುಬ್ಬು, ಆ ಗುಂಡಣ್ಣವ್ರನ್ನ ಎಳ್ಕೊಂಡು ಹೋಗು, ಮುಳ್ಳಿನ ಹಾಸಿಗೆ ಮೇಲೆ ನಡೆಸು, ಆ ಮಗುವಿನ ಪ್ರಾಣ ಉಳಿಸು. ಇದು ನಿನ್ನ ಕರ್ತವ್ಯ. ಇದರಿಂದಾಗಿ ನಿನಗೆ ಬೇಗ ಮದುವೆ ಆಗತ್ತೆ. ಕಾಡ್ ಕವಿ ಗಂಗಾಧರ ಬಚೋಟಿ ಲೋಕೇಶ. ಅಯ್ಯೋ ಕರ್ದವ್ವ ಬಾ ಬಾ ಅಪ್ಪ ನಂಜುಂಡ ಸ್ವಾಮಿ ಆಗ್ಬೇಕು, ನಿನ್ನ ಮಗನಿಗೆ ಈ ಥರ ಎಲ್ಲ ಆಗ್ಬೇಕಪ್ಪ. ವೇದ, ಭಾವನ್ ಬಗ್ಗೆ ಕರುಣೆ ತೋರಿಸಿದ್ರೆ ನಿನಗೆ ತೊಂದರೆ ಆಗತ್ತಮ್ಮ. ಸಿಕ್ಕಾಪಟ್ಟೆ ಮುಳ್ಳುಗಳು ಆಗ್ತಾ ಇಲ್ಲಪ್ಪ. ಸುಮ್ನೆರ ಪಡವಲ್ಕ, ಇಲ್ಲಾಂದ್ರೆ ಮುಳ್ಳಿನ ಮೇಲೆ ನಿನ್ನ ಮಲಗಿಸಿ ತುಳಿದಾಕ್ಬಿಡ್ತೀನಿ. ಇವ್ರ ಮಗುಗೆ ಹುಷಾರಾಗ್ಬೇಕಂದ್ರೆ ಒಟ್ಟು 3 ಸಲ ನಡಿಬೇಕು. ಹೆಣ್ಣು ಸ್ವಾಮಿಗಳೇ, ಭಕ್ತ, ಏನು ನಿನ್ನ ಅಭಿಷ್ಟೆ? ಸಾಕು ಸುಮ್ಮನಿರವ ನಿನ್ನ ಚೇಷ್ಟೆ. ಅಲ್ಲ, ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ನೀವು ಕೇಳಿದ್ದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಈ ತರ ಎಲ್ಲ ಕಾಟ ಕೊಡ್ತಾ ಇದ್ದೀರಾ? ಕಾಲೊಳಗಡೆ ಎಲ್ಲ ಮುಳ್ಳು ಸೇರ್ಕೊಂಡ್ಬಿಟ್ಟಿದ್ದೀರಿ. ಮಾತೆ, ಜಗನ್ಮಾತೆ, ಮಾತೆ, ತಾಯಿ ಜಗನ್ಮಾತೆ, ನೀವ್ ಇವ್ರನ್ನ ಇಲ್ಲಿ ಮುಳ್ಳಿನ ಮೇಲೆ ನಡೆಸ್ತಿದ್ದ ಹಾಗೇನೆ ಅಲ್ಲಿ ನನ್ನ ಮಗು ಹುಷಾರಾಗೋಯ್ತು ಮಾತೆ. ಈಗ ನನ್ನ ಗಂಡನಿಗೆ ಜ್ವರ ಬಂದಿದೆ, ಅದನ್ನ ಹೇಗೆ ವಾಸಿ ಮಾಡೋದು? ಈ ಏರಿಯಾದಲ್ಲಿ ಯಾರಿಗೇ ಜ್ವರ ಬಂದ್ರು ಗುಂಡಣ್ಣವ್ರನ್ನ ಮುಳ್ಳಿನ ಮೇಲೆ ನಡೆಸಿ. ಪ್ರಾಣ ಹೋಗ್ತಾ ಇದೆ. ನಿಮ್ಮ ಗಂಡನಿಗೆ ವಾಸಿ ಆಗ್ತಾ ಇದೆ. ನನ್ನ ಕಾಲ ಆಗ್ತಾ ಇಲ್ಲ. ಬಿಡಬೇಡಿ. ಊರಿಗೊಂದು ಬೆಟ್ಟ, ಮನೆಗೊಂದು ಅಟ್ಟ, ಇನ್ಸ್ಪೆಕ್ಟರ್ ಕೈ ಸಿಗಾಕೊಂಡ್ರೆ ಚಟ್ಟ. ಈ ಮನೆಗೆ ಬಂದು ಸೇರ್ಕೊಂಡು ಮೂಢನಂಬಿಕೆನ ಹಬ್ಬಿಸ್ಕೊಂಡು ಅವ್ರಿವ್ರಿಗೆ ಚಿತ್ರಹಿಂಸೆ ಕೊಟ್ಟು ಮುಳ್ಳಿನ ಮೇಲೆ ನಡೆಸ್ತಿರಂತಲ್ಲ ಯಾರು? ಸರ, ನಮ್ಮ ಮನೆಗೆ ಲೇಡಿ ಶಾಂಪುಳ ಅಂತ ಅದಾರಿ. 1 ನಿಮಿಷ ತಡ್ರಿ, ಕರೀತೀನಿ. ಲೇಡಿ ಶಾಂಪುಳ, ಪೊಲೀಸರು ಬಂದಾರ, ಬರ್ರಿ. ಜೈ ಗುರುದೇವ್. ಪೊಲೀಸ್ನವ್ರಿಗೆ ನಮ್ಮ ಹತ್ರ ಏನ್ ಕೆಲ್ಸ? ಸಾಧು ಸನ್ಯಾಸಿನಿ ಯಾವ ಕಡೆಯಿಂದನ? ಹಿಮಾಲಯದ ಕಡೆಯಿಂದ. ಬರಬಾರ್ದಾಗಿತ್ತು. ಗುಂಡಣ್ಣನ ಮನೆಗೆ ಹೋಗಿ ಮದುವೆ ಆಗುವಂತ ಕೇಳ್ತಾ ಇದ್ದೀರಂತಲ್ಲ, ಇದು ಸರಿನಾ? ನಾನು ಸನ್ಯಾಸಿನಿ, ನಾನ್ ಯಾಕೆ ಹಾಕಿ ಕೇಳಿ? ನಿಮ್ಗೆ ಈ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಇದನ್ನ ಪಬ್ಲಿಕ್ ಕೇಳಿಸ್ಕೊಂಡ್ರೆ ನಿಮ್ಮನ್ನ ಚಟ್ನಿ ಮಾಡ್ತಾರೆ. ಯಾರು ಯಾರನ್ನ ಚಟ್ನಿ ಮಾಡ್ತಾರೆ ನೋಡೋಣ. ಎಲ್ಲ ವಿಷಯ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಸನ್ಯಾಸಿನಿಯಾಗಿ ಒಬ್ಬ ಗಂಡ್ಸಿಂದ ಬಿದ್ದು ಮದುವೆ ಆಗು ಅಂತ ಕೇಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಶಾಂತಂ ಪಾಪಂ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ನಾನು ಶಾಪ ಕೊಟ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ಭಸ್ಮ ಆಗ್ಬಿಡುತ್ತೆ. ಶಾಪ?
ಗುಂಡಣ್ಣನ ಹತ್ರ ಹೋಗಿ ಪಾಪ ಕೊಡು ಇಲ್ಲ ಶಾಪ ಕೊಡ್ತೀನಿ ಅಂದ್ರಂತೆ. ಎಂಥ ಕೆಟ್ಟ ಮಾತು. ನೀವು ಈ ರೀತಿ ಮಾತಾಡೋದನ್ನ ಗುಂಡಣ್ಣವ್ರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇದೇ ವೇಷದಲ್ಲಿ ಹೋಗಿ ನನ್ನನ್ನ ಮದುವೆ ಆಗು ಅಂತ ಕೇಳ್ಕೊಂಡಿರೋದಕ್ಕೆ ಸಾಕ್ಷಿ ಇದೆ ನೋಡಿ. ಈಗ್ಲಾದ್ರೂ ನಿಜ ಒಪ್ಕೋತೀರಾ? ಹೌದು ರೀ, ನನಗೆ ಗುಂಡಣ್ಣನ ಮೇಲೆ ಪ್ರೀತಿ ಇದೆ, ಅದಕ್ಕೆ ಹೋಗಿ ಕೇಳಿದ್ದು. ಆದ್ರೆ ಅವನು ಅದಕ್ಕೆ ಒಪ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಅವನನ್ನ ಪ್ರತಿದಿನ ಮುಳ್ಳಿನ ಹಾಸಿಗೆ ಮೇಲೆ ನಡೆಸ್ತಾ ಇದ್ರಿ ಅಲ್ವಾ? ನಿಜ ಹೇಳಿ, ಇಲ್ಲ ಅಂದ್ರೆ ಈ ಗನ್ನಲ್ಲಿರೋ ಗುಂಡು ನಿಮ್ಮ ದೇಹದಲ್ಲಿ ತೂರ್ಕೊಂಡು ಪಕ್ಕದಲ್ಲಿರೋ ಶರೀರ ಸೇರ್ಕೊಂಡ್ಬಿಡುತ್ತೆ. 3 ಎಣಿಸ್ತೀನಿ. 1 2 ಸರ್, ನಾನು ನಾಗವಲ್ಲಿ. ಯಾಕಲ್ಲಿ ಹಾವು ಮೈಯೆಲ್ಲ ವಿಷ ಪುಷ್ಪುಷ್ನಾಗಮ್ಮ ಸುಮ್ಮನೆ ಕಾಲಿ ಬಿದ್ದು ನಮಸ್ಕಾರ ಮಾಡಿದ್ನಲ್ಲ. ಈಗ್ಲೂ ಮಾಡ್ದಲ್ಲ. ಅಯ್ಯ ನಮ್ಮ ಭಯ ಮಣ್ಣಾಕ. ಏನಾಗ್ವಲ್ಲಿ ಅವ್ರೆ, ಯಾಕ್ರಿ ನನಗೆ ಇಷ್ಟೊಂದು ಸತಾಯಿಸಿದ್ರಿ? ನಿಮ್ ಮೇಲೆ ಕೋಪ ಬಂದಿತ್ರಿ. ಇಷ್ಟು ದಿವಸ ಆದ್ರೂ ನನ್ನ ಮದ್ವೆ ವ್ಯವಸ್ಥೆ ಮಾಡ್ಲಿಲ್ಲ. ಆ ವಿಷಯ ಕೇಳಿದಾಗೆಲ್ಲ ಕಿರಿಕು ಅನ್ನೋ ಶಬ್ದ ತೆಗೆದ್ರಲ್ಲ, ಅದಕ್ಕೆ ಈ ವೇಷ ಹಾಕೊಂಡ್ ಬಂದಿದ್ದು. ನಾಗವಲ್ಲಿ ಅವ್ರೆ, ನೀವು ಯಾವ ವೇಷ ಹಾಕೊಂಬಂದ್ರು ನನ್ನ ಏನು ಮಾಡಕ್ ಆಗಲ್ಲ ರೀ. ಅದೇ ರೀತಿ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೂ ಆಗಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಅಂದ್ರೆ ನೀವು ಗುಂಡಣ್ಣನ ಪರಮ ಮಿತ್ರ ಪರಮೇಶ್ವರ. ಇದು ಇಷ್ಟಕ್ಕೆ ಮುಗಿಲಿಲ್ಲ ಗುಂಡಣ್ಣವ್ರೆ. ಇನ್ನು 1 ತಿಂಗಳಲ್ಲಿ ನನ್ನ ಮದ್ವೆ ವ್ಯವಸ್ಥೆ ಮಾಡ್ಬೇಕು. ಇಲ್ದೆ ಹೋದ್ರೆ ಚಿತ್ರಹಿಂಸೆ ಪಾರ್ಟ್ 2 ಅನುಭವಿಸ್ಬೇಕು.